ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್ ಗೈಸ್ ಆ್ಯಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಮಾಡ್ತಿದ್ದೀನಿ ಅಂದರೆ, ಸುರಭಿಗೆ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ನಾನು ಅವಳ ಜೊತೆ ಏನಂದರೆ ನಾನು ರೂಮಲ್ಲಿ ಹೋಗ್ಬಿಟ್ಟು ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಿರ್ತೀನಿ. ಅವಳು ಬಂದು ನೋಡೋ ಥರ ಆ ಥರ ಪ್ರ್ಯಾಂಕ್ ಮಾಡ್ತಿರೋದು. ಸೊ ಎಕ್ಸ್ ಗರ್ಲ್ ಫ್ರೆಂಡ್ ಪ್ರ್ಯಾಂಕ್. ಸೊ ನಾನು ಅವಳ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋ ಥರ ವ್ಲಾಗ್ ಮಾಡ್ತಿರೋದು ಗೈಸ್. ಬನ್ನಿ, ಒಂದು ಧೈರ್ಯದಿಂದ ಮಾಡ್ತಿದ್ದೀನಿ. ಯಾವ ರೀತಿ ರಿಯಾಕ್ಟ್ ಆಗ್ಕೊಳ್ಳೋ ಅನ್ನೋದು ಗೊತ್ತಿಲ್ಲ. ಇವತ್ತು ಪಕ್ಕ ಗೂಸ್ ಬೀಳುತ್ತೆ ನನಗೆ. ಇಷ್ಟು ದಿನ ಬಿದ್ದಿಲ್ಲದೆ ಇರ್ಬೋದು, ಈ ವ್ಲಾಗಿಗಂತೂ ಬಿದ್ದೇ ಬೀಳುತ್ತೆ. ಸೊ ನಾನು ಯಾವುದೇ ಹುಡುಗಿಗೆ ಕಾಲ್ ಮಾಡಿಬಿಟ್ಟು ನಾನು ಮಾತಾಡೋಕ್ಕೆ ಹೋಗಲ್ಲ. ನನ್ನ ಫ್ರೆಂಡ್ ತೇಜು ಅಂತ ಇದ್ದೀನಿ, ಅವನು ಒಂದು ಸ್ವಲ್ಪ ಹುಡುಗಿ ಥರ ಮಾತಾಡು ಮಗ ಅಂತ ಹೇಳ್ಬಿಟ್ಟು ಮಾಡ್ತೀನಿ, ಟ್ರೈ ಮಾಡ್ತೀನಿ. ಹೆಂಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಬನ್ನಿ ಕೈ ಭಯ ಆಗ್ತಾಯಿತ್ತೆ ನನಗೆ ವ್ಲಾಗ್ ಮಾಡೋಕ್ಕೂ. ಅವಳು ಆಚೆ ಬೇರೆ ನೀರು ತೊಗೊಬನ್ನಿ ಅಂತ ಕಳಿಸಿದ್ದು, ಇಲ್ಲಿ ನೀರು ಬೇರೆ ಖಾಲಿ ಆಗಿಬಿಟ್ಟೈತೆ. ಸೊ ನಾನು ಮನೆಗೆ ರೀಚ್ ಆಗ್ಬಿಡೋದು, ಸ್ವಲ್ಪ ಏನೋ ಐಟಮ್ಸ್ ತೊಗೋಬೇಕು. ಐಟಮ್ಸ್ ತೊಗೊಂಡು ಅಲ್ಲಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳ್ತೀನಿ. ನಮ್ಮ ರಿಲೇಟಿವ್ ಏನೋ ಅವ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಮಾಡೋಕ್ಕೆ. ಬನ್ನಿ ಗೈಸ್ ಹೋಗೋಣ. ಸುರಭಿಗೆ ಇವಾಗ ತಿಂಡಿ ತಂದು ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಬನ್ನಿ ಗೈಸ್ ಊಟ ಮಾಡಿ, ತಿಂಡಿ ಮಾಡಿ. ಸಾರಿ, ಊಟ ಮಧ್ಯಾಹ್ನ ಆಗೋಗೈತೆ. ತಿಂಡಿ ಫೋನ್ ಮಾಡ್ತಾಳೆ ಬೆಳಗ್ಗೆ, ಮಾ ನೀರು ಖಾಲಿ ಆಗೈತೆ, ಮಾ ತಿಂಡಿ ಖಾಲಿ ಇಲ್ಲ ತಂದ್ಕೊಡಿ ಅಂತ. ಬೈಕ್ ಇಲ್ಲ ಗೈಸ್, ಅಲ್ಲಿ ಓಡ್ ಬರ್ಬೇಕು ನಾನು. ನೋಡಿ ಗೈಸ್, ನನ್ನ ಬಟ್ಟೆ ಎಲ್ಲ ನಿಂದೋಗ್ಬಿಟ್ಟೈತೆ, ಅದು ಕಾಣಿಸ್ತಿಲ್ಲ ನಿಮಗೆ. ಬೈಕ್ ಇಲ್ಲ, ಆಮೇಲೆ ನನ್ನ ಕೈ ತರಕ್ಕೂ ಆಗಲ್ಲ. ಇದು 3rd floor ಐತೆ ಮನೆ. ಸೊ ತೇಜು ವಿಲ್ ಬಿ ದ ರೈಟ್ ಪರ್ಸನ್. ಅದಕ್ಕೆ ಕರ್ಸ್ತೀನಿ ಅಲ್ಲಿಂದ. ಒಂದು ಶೂಟ್ ಇದೆ ಗೈಸ್, ವ್ಲಾಗ ಶೂಟ್ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ಬಾಯ್. ಫೈನಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಆಚೆ ಶೂಟ್ಗೆ. ಬನ್ನಿ ಹೋಗೋಣ. ನಡಿ ಕರ್ಕೊಂಡು. ಯಾರನ್ನ? ನನ್ನ ನಿನ್ನ ನಡಿ ಅಪ್ಪರ್ ನೋಡು ಬೇಗ. ಬಾರು ಲೈಟ್ ಆಫ್ ಮಾಡಿ. ತಿಂಡಿ ಪೂತಿ ನೋಡಿ ಗೈಸ್, ತಿನ್ನೋ ಪರವಾಗಿಲ್ಲ. ಎಷ್ಟು ಅಂತ ತೋರಿಸ್ಕೊಂಡವಳು, ಅಲ್ಲಿ ಹೋಗಿ ಖಾಲಿ ಮಾಡಿ. ಏನು ಮಾತಾಡು. ನೋಡಿ ಗೈಸ್, ಇದೆ ಬಂಗಾಗೈತೆ ಚಾಕ್ಲೇಟ್. ಸುರಭಿ ಏನೇನು ಫುಡ್ ಎಲ್ಲ ನೋಡಿರಿ, ಫುಡ್ ತಿಂದಿದ್ದು. ಫುಡ್ ಎಲ್ಲ ತುಂಬ ಚೆನ್ನಾಗಿದೆ. ನಮಗೆ ಬೇಕಾಗಿರೋ ನನ್ನ ಫ್ರೆಂಡ್ ಅಂಗಡಿಗೇನೆ ಬಂದಿದ್ದು, ಪವರ್ ಕೆಫೆ ಅಂತ. ಇದು ವಿಜಯನಗರದ ಸೆಕೆಂಡ್ ಮೇನ್ ಅಲ್ಲಿ ಲೊಕೇಟ್ ಆಗಿರೋದು, ಸೆಕೆಂಡ್ ಮೇನ್ ರೋಡ. ಸೊ ಫುಡ್ ಎಲ್ಲ ಚೆನ್ನಾಗಿದೆ ಗೈಸ್, ಬಂದು ವಿಸಿಟ್ ಮಾಡಿ. ಇವ್ರು ಹೇಳ್ಬೇಕು ಅಂದರೆ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಗೈಸ್. ಸೊ ನೋಡಿ, ನೀವು ನೋಡ್ಬೋದು ಎಲ್ಲ ಕಡೆ ಅವ್ರು ಪವರ್ ಕೆಫೆ ಅಂತಾನೆ ಇಕ್ಕಿರೋದು. ಸೊ ಫುಡ್ ಎಲ್ಲ ಮಸ್ತ್ ಇದೆ. ಸೊ ಯಾರು ವಿಜಯನಗರ ನಿಯರ್ ಇದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಫುಡ್ ಎಲ್ಲ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ, ಇಲ್ಲಿ ಮೆನ್ಯೂ ಸ್ಟಾರ್ಟ್ ಆಗೋದೇನೆ 17 ರೂಪೀಸಿಂದ ಮತ್ತೆ ಎಂಡ್ ಆಗೋದು 144ಗೆ. ಇದ್ರಲ್ಲಿ ಸ್ಪೆಷಲ್ ಏನು ಅಂದ್ರೆ, 17 ಬಂದ್ಬಿಟ್ಟು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಬರ್ಡೇ ಇದೆ. ಅವ್ರು ಇನ್ನು 144 ಬಂದ್ಬಿಟ್ಟು ಅವ್ರ ಕಾರ್ ನಂಬರ್ಗೆ. ಸೊ ಇನ್ನ ಯಾಕೆ ತಡ ಮಾಡ್ತೀರಾ, ಹೇಳಪ್ಪ, ಬಂದು ವಿಸಿಟ್ ಮಾಡಿ. ಹಾ, ಫುಡ್ ಹೆಂಗಿತ್ತು, ಚೆನ್ನಾಗಿತ್ತಾ? ಸೊ ಗೈಸ್, ಸಿಗ್ತೀನಿ ಮನೆ ಹತ್ರ ಬಂದು. ಆಗ್ಲೇ ಟ್ಯಾಕ್ಸ್ ಹಾಕೋ ಕರ್ಕೊಂಡ್ಬಂದೋಳು ನೋಡಿ. ಇಂಥವ್ರಿಗೆಲ್ಲ ಏನ್ ಮಾಡುತ್ತೆ ಗೈಸ್, ಮನೇಲಿ ಒಂದು ಮಂಕ್ರಿ ಐತೆ, ಬಟ್ಟೆಗಳು ಹಾಕೋಣ ಅನ್ನಲ್ಲ. ತೋರಿಸ್ತೀನಿ ಗೈಸ್. ಅಯ್ಯನಾ ಮತ್ತೆ ಉರಿಯಲ್ವಾ ಆಂಟಿ 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 ಆಂಟಿ. ಇವಾಗ ಮನೆಗೆ ಬಂದಿದ್ದೀನಿ. ಸುರಭಿ ಕೆಳಗಡೆ ಆಂಟಿ ಜೊತೆ ಮಾತಾಡ್ತಾ ಇದ್ದಾಳೆ. ನನಗೆ ಭಯಕ್ಕೆ ಹೆಂಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ, ಭಯ ಆಗ್ಬಿಟ್ಟೈತೆ. ಆಂಟಿ ಜೊತೆ ಮಾತಾಡ್ತಿದ್ದಾಳೆ. ಇನ್ನೊಂದು 20 ಮಿನಿಟ್ಸ್ ಬರಲ್ಲ ಅವಳು. ಬನ್ನಿರಿ, ನನ್ನ ರಿಲೇಟಿವ್ ಕಸಿನ್ ಅಂತ ಹೇಳಿದೆ, ಅವ್ನಿಗೆ ಫೋನ್ ಮಾಡ್ತೀನಿ, ಅವ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ನೋಡೋಣ. ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಗ ಅಂತ ಅಂದ್ಬಿಟ್ಟು ಎತ್ತುತ್ತಾನೆ ಇಲ್ವೋ ಗೊತ್ತಿಲ್ಲ. ಬನ್ನಿ ಟ್ರೈ ಮಾಡ್ತೀನಿ. ಹಲೋ ಹಲೋ ಹಲೋ. ಹಾಂ, ಏನು ಮಾಡ್ತಿದ್ದೀರಾ? ಅಂದರೆ ಇವಾಗ ವ್ಲಾಗ್ ಮಾಡ್ತಿದ್ದೆ. ಯಾವ ಥರ ವ್ಲಾಗ್ ಗೊತ್ತಾ? ಈಗ ವ್ಲಾಗ್ನೇ ಮಾಡ್ತಿರೋದು ನಿನ್ನ ಜೊತೆ ಮಾತಾಡ್ಕೊಂಡು. ಈಗ ಸುರಭಿಗೆ ನಾನು ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರೋ ಥರ ತಗ್ಲಾಕೊಳ್ಳೋದು. ಆ ಥರ ತಗ್ಲಾಕೊಂಡ್ರೆ ಏನು ರಿಯಾಕ್ಟ್ ಆಗ್ಬೋದು? ನಾನು ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಿರ್ತೀನಿ ಒಂದು ರೂಮಲ್ಲಿ. ಈಗ ನಾನು ಸುರಭಿ ಕೈಲಿ ತಗ್ಲಾಕೊಳ್ಳೋದು. ಆ ರೀತಿ ನಾನು ಇವತ್ತು ವ್ಲಾಗ್ ಮಾಡಿರೋದು ಕಾಂಟೆಂಟ್ಗೆ. ಇದು ತಗ್ಲಾಕೊಂಡ್ರೆ ಏನಾಗ್ಬೋದು?
ಅವಳಿಗೆ ಗೊತ್ತಿಲ್ಲ ಇದು ಸುಳ್ಳು ಅಂತ. ಆದ್ರೆ ಅವ್ರು ರಿಯಲ್ ಅನ್ಕೊಂಡಿರೋದು. ಹಾ, ನಾನ್ ಅವಳಿಗೆ ಗೊತ್ತಿಲ್ದಂಗೆ ವ್ಲಾಗ್ ಮಾಡ್ತಿರೋದು. ಏನಾಗ್ಬೋದು? ಅದೇ ಅವತ್ತು ನೀನ್ ಹಾಕಿದ್ದಲ್ಲ ವಿಡಿಯೋ, ಯಾವ್ದು? ಸುರಭಿಗೆ ಹೊಡೆದ್ಬಿಟ್ಟೆ ಅಂತ. ಹಾ, ಆತರ ನೀನ್ ಹಾಕೋಬೇಕಾಯ್ತದೆ. ಇನ್ನೊಂದು ವಿಷಯ ಗೊತ್ತಾ, ಕಾಲಲ್ಲಿ ನನ್ ಜೊತೆ ಮಾತಾಡ್ಬೇಕಾಗಿರೋದೇ ನೀನು ಹುಡುಗಿ ತರ. ಹಾಗ ನಿನ್ಗೂ ಬೈಗುಳ ಬರ್ತವೆ. ಹೆಂಗೆ ಹೇಳ್ತಾವ ನೋಡಿ ಗೈಸ್, ಹೆಂಗೆ ಹೇಳ್ತಾವನೆ ಲೈನ್ಗಳ. ಅವತ್ ನೀನ್ ಹಾಕಿದ್ದಲ್ಲ ಸುರಭಿಗೆ ಹೊಡೆದ್ಬಿಟ್ಟೆ ಅಂತ, ನೀನ್ ಆಮೇಲೆ ನೀನ್ ಹಾಕೋಬೇಕಾಗುತ್ತೆ ಹೊಡ್ಸ್ಕೊಂಡಿರೋದ ಅಂತ. ಇವಾಗ ಅದಕ್ಕೆ ಅವಳು ಮನೇಲಿಲ್ಲ, ಕೆಳಗಡೆ ನಮ್ಮ ಓನರ್ ಆಂಟಿ ಜೊತೆ ಮಾತಾಡ್ತಿದ್ದಾಳೆ. ಈಗ ನಾನು ಆಚೆ ಹೋಗಿದ್ದೆ, ಆಚೆಗೆ ಬಂದ ತಕ್ಷಣ ಬ್ಲಾಗ್ ನಾರ್ಮಲ್ ಆಗಿ ಮಾರ್ನಿಂಗ್ ಇಂದ ನಾರ್ಮಲ್ ಆಗೇ ಮಾಡಿರೋದು. ಅದು ನಾನು ಈ ತರ ಮಾಡ್ತಿದ್ನಿ ಅಂತ ನಿನ್ಗೆ, ನನ್ಗೆ ಮತ್ತೆ ಇಲ್ಲಿ ವ್ಯೂವರ್ಸ್ಗಳಿಗೆ ಮಾತ್ರ ಗೊತ್ತಿರೋದು, ನೋಡ್ತಿರೋರ್ಗೆ. ಅದಕ್ಕೆ ನಂಗೆ ಭಯ ಆಯ್ತೈತೆ ಮಾಡಕ್ಕೆ, ಏನೇನ್ ಮಾತುಗಳು ಬರ್ಬೋದು, ಏನೇನ್ ತರ ರಿಯಾಕ್ಟ್ ಆಗ್ಬೋದು ಅಂತ. ನನ್ಗೂ ಭಯ ಆಯ್ತೈತೆ. ಯಾಕೆ ನಿನ್ಗೆ ಯಾಕೆ ಭಯ? ನಿಂಗೆ ಎಕ್ಸ್ಪೀರಿಯನ್ಸ್ ಐತಲ್ಲ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರೋರ್ನ ಕೇಳ್ಬೇಕಲ್ವಾ, ಅದಕ್ಕೋಸ್ಕರ. ಹುಡುಗಿ ತರ ಯಾವ್ದಾರ ಹುಡುಗಿ ಇದ್ರೆ ಚೆನ್ನಾಗಿರ್ತಿತ್ತು ಮಾತಾಡಕ್ಕೆ. ಸುಮ್ನೆ ಯಾಕೆ ಇವಳು ಬೈದ್ಗಿದ್ದು ಅವೆಲ್ಲ ಸರಿ ಬರಲ್ಲ ಅಂದ್ಬಿಟ್ಟು ಬೇಡ ಹುಡುಗಿ ಅಂತ ಡಿಸೈಡ್ ಮಾಡಿರೋದು ನಾನು ಫೋನಲ್ಲಿ ಮಾತಾಡೋದು. ಬೈಸ್ಕೋತೀಯ, ಅದ್ರಲ್ಲಿ ನೀನು ಸುಮ್ನೆ ಆಯ್ತೀಯ ಅಂತ. ಏನ ಆಮೇಲೆ ಇನ್ನೊಂದೇನಂದ್ರೆ, ಆಮೇಲೆ ಹೇಳ್ತೀನಿ ಬಿಡೋದ್, ನಾ ವ್ಲಾಗ್ ಮಾಡದೇ ಇರೋವಾಗ ಹೇಳ್ತೀನಿ ಗೈಸ್. ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಇದೆ ಗೈಸ್, ಸಿಹಿ ಸುದ್ದಿ ಇದೆ. ಅದೇನು ಅಂತ ಗೊತ್ತಾಗುತ್ತೆ ಇಲ್ಲಿ ವ್ಲಾಗಲ್ಲಿ ಹೇಳ್ತಿರೋದು. ಅದ್ ನಿಂಗೆ ನಾ ಕಾಲಲ್ಲಿ ಹೇಳ್ತೀನಿ ಅದೇನು ವಿಷಯ ಅಂತ. ಇವ್ರಿಗೆ ವ್ಯೂವರ್ಸ್ಗೆ ಸ್ವಲ್ಪ ಕ್ಯೂರಿಯಸ್ ಆಗಿರ್ಬೇಕಲ್ಲ, ಅದಕ್ಕೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನು ಅಂತ ಗೊತ್ತಾಗುತ್ತೆ ಇನ್ನೊಂದು 7 to 8 days ವೇಟ್ ಮಾಡಿ. ಹಾ, ಅದೇ ನೀನ್ ಪ್ರೆಗ್ನೆಂಟ್ ಆಗಿರೋ ಮ್ಯಾಟ್ರ್ ಹೇಳೋಣ ಅಂತ. ಅಂದ್ರೆ ಲೈಕ್ ನಿನ್ಗೆ ಪ್ರೆಗ್ನೆಂಟ್ ಆಗಿದ್ದಾನೆ ಅಂತ ಸುಮ್ಮನೆ. ಸುರಭಿ ಇವಾಗ ಬಂದಿದ್ದಾಳೆ, ಕೂತ್ಕೊಂಡು ಫೋನ್ ನೋಡ್ತಿದ್ದಾಳೆ ಅನ್ಸುತ್ತೆ. ನಿಧಾನಕ್ಕೆ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಅವಳ ಹತ್ರ ಹೋಗ್ಬಿಟ್ಟು ಏನು ಮಾಡ್ತಾಯಿದ್ದೀಮ್ಮ ವ್ಲಾಗ್ ಈಗ ಹೇಳು ಅಂದ್ಬಿಟ್ಟು ಬ್ಲಾಗ್ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನಲ್ಲಿ ಎಲ್ಲರೂ ಇಕ್ಬೇಕು. ಇಲ್ಲೆಲ್ಲಾದ್ರೂ ನೋಡ್ತೀನಿ, ಇಲ್ಲೆಲ್ಲಾದ್ರೂ ಇರ್ತೀನಿ, ಇಲ್ಲ ಆ ಮೂಲೆ ಇಕ್ತೀನಿ, ಸ್ಟ್ಯಾಂಡ್ ಇಕ್ಬಿಟ್ಟು ರಗ್ ಹಾಕ್ಬಿಟ್ಟು, ಗೊತ್ತಾಗಲ್ಲ ಅಷ್ಟು ಇಕ್ಬಿಟ್ಟು ಹೋಗಬೇಕು. ಬನ್ನಿ ನೋಡ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಬನ್ನಿ. ಓಹೋ ಮೇಡಮ್, ಏನು ಮಾಡ್ತಾಯಿದ್ದೀರಾ? ರೀಲ್ಸ್ ಸರಿ, ನೋಡು ಒಳ್ಳೇದಾಗಲಿ. ಇನ್ನೇನು ಮಾಡಲಿ, ನೋಡ್ತೀನಿ. ಮಾಡ್ತೀಯ? ನೀವೇನು ಮಾಡ್ತಾ ಇದ್ದೀರಾ? ಏನಿಲ್ಲ, ನಾನು ರೂಮಲ್ಲಿ ಇರ್ತೀನಿ, ಬ್ಲಾಗ್ ಏನು ಮಾಡಿಬಿಟ್ಟು ಎಡಿಟ್ ಮಾಡ್ತಿರ್ತೀನಿ. ಬಾ, ಇಲ್ಲೇ ಮಾಡ್ಬೋದಲ್ಲ? ಇಲ್ಲಿ ಸೌಂಡ್ ಬರುತ್ತೆ, ಅಲ್ಲಿ ಮಾಡ್ತೀನಿ ಬಿಡು. ಸೊ ಬನ್ನಿ ಗಾಯ್ಸ್, ಒಳಗಡೆ ಬ್ಲಾಗ್ ಏನು ಮಾಡಿಬಿಟ್ಟು ಕದ ಹಚ್ಕೋತೀನಿ ನಾನು. ಮಾತಾಡ್ತಿದ್ದಾಳೆ ನೋಡಿ. ಸೊ ಬನ್ನಿ ಫೋನ್ ಇಡೋಣ ಫಸ್ಟ್. ಹಿಂಗೆ ಸೆಟ್ ಮಾಡಿದ್ದೀನಿ ಕ್ಯಾಮ್ರಾನ, ಅವಳಿಗೆ ಕಾಣಬಾರ್ದು, ಅದ್ರ ಮೇಲೆ ಏನಾರು ಇಟ್ಬೇಕು. ಇಡ್ತೀನಿ ಈಗ, ರಗ್ ಹಾಕ್ಬಿಡ್ತೀನಿ ಗೈಸ್, ಗೊತ್ತಾಗಲ್ಲ. ಹಿಂಗೆ ರಗ್ ಹಾಕ್ಬಿಡೋಣ. ಹಿಂಗೆ ಅದ್ರ ಮೇಲೆ ರಗ್ ಹಾಕ್ಬಿಟ್ಟಿದ್ದೀನಿ. ಈ ರಗ್ ಹಾಕ್ತೀನಿ ಗೈಸ್, ರಗ್ ಹಾಕಾಗೈತೆ. ಈ ಬಾಕ್ಸ್ ಇಡ್ತೀನಿ ಗೈಸ್, ಅಂದರೆ ಕದದ ಹತ್ರ. ಅವಳು ತಳ್ದಾಗ ಸೌಂಡ್ ಬರಲಿ ಅಂತ ನಂಗೆ ಗೊತ್ತಾಗಲ್ಲ, ಸುಮ್ಮನೆ ಆ್ಯಕ್ಟ್ ಮಾಡೋಕ್ಕೆ. ಸೊ ಈ ಬಾಕ್ಸ್ ಇಡ್ತೀನಿ, ಬನ್ನಿ ಇಡೋಣ. ಸೊ ಗೈಸ್, ಪರ್ಫೆಕ್ಟಾಗಿ ವಿಡಿಯೋ ಬರ್ತೈತೆ. ಇಲ್ಲ ಕೂತೀನಿ, ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇರ್ತೀನಿ. ಬನ್ನಿ ಫಸ್ಟು ತೇಜಕ್ಕೆ ಕಾಲ್ ಮಾಡೋಣ. ಅವನ ಹೆಸರು ತೇಜನೇ, ಏನು ಅನ್ಕೋಬಿಡಿ. ತೇಜು ಬಿಸಿ ಬರ್ತಾ ಇತ್ತು ಗೈಸ್. ಈ ಹುಡುಗ್ರೆ ಹಿಂಗೆ ಯಾರ್ಯಾರ ತನಕ ಕತ್ಕೊಂಡು ಮಾತಾಡ್ತಿರ್ತಾರೆ. ಇಷ್ಟು ಏನಾ, ಯಾರ ಜೊತೆ ಮಾತಾಡ್ತಿದ್ಯಾ? ವ್ಲಾಗ್ ಈಗ ಮಾಡ್ತಿದ್ದೀನಿ ಅದಕ್ಕೆ.
ಬ್ಲಾಗ್ ಮಾಡ್ತಿದ್ದೀನಿ, ಅದಕ್ಕೇನೆ ಹಂಗೆ ಹುಡುಗಿ ಥರ ಮಾತಾಡ. ಹೆಂಗೆ ಮಾತಾಡ್ತಿ? ಮಾತಾಡು. ಇಲ್ಲ ಮಾತಾಡು, ಲೌಡ್ ಸ್ಪೀಕರ್ ಕೊಟ್ಟಿದ್ದೀನಿ ಅದಕ್ಕೆ. ಹಲೋ. ಮುಂದೆ ಹುಡುಗಿ ಥರನೇ ಮಾತಾಡು. ಗಾಯ್ಸ್ ನೋಡಿ ಅಂತ ಆಕ್ಟರ್ ಸೇಮ್ ಹಿಂಗೆ ಮಾತಾಡ್ಬೇಕು. ಅವಳು ಬಂದ ತಕ್ಷಣ ಫೋನ್ ಕಟ್ ಮಾಡ್ತೀನಿ, ಆಮೇಲೆ ಪುನಃ ಫೋನ್ ಮಾಡ್ತಾಳೆ. ನಿನ್ ನಂಬರ್ ಸೇವ್ ಮಾಡ್ಕೋತೀನಿ ತಡಿ. ಏನಂತ ಸ್ಫೂರ್ತಿ ಅಂತಾನೆ ಏನಂತ ಮಾಡ್ಕೋತೀನಿ. ಇಷ್ಟ ದಿನ ತೇಜು ಮಾಮು ಅಂತ ಮಾಡಿದ್ದೆ, ಸ್ಫೂರ್ತಿ ಅಂತ ಮಾಡ್ತೀನಿ. ಆ ಸ್ಫೂರ್ತಿ ಎಲ್ಲ ಸುಮ್ನಿರೋ. ಆಮೇಲೆ ಯಾಕ ತಡಿ, ನಿನ್ ನಂಬರ್ ಸೇವ್ ಮಾಡ್ತೀನಿ ಅಂತ. ಹೆಂಗೆ ಹಂಗೆ ಇರು, ಸೇವ್ ಮಾಡ್ಬಿಟ್ಟು ಕಾಲ್ ಮಾಡ್ತೀನಿ. ಬಿಸಿ ಬರ್ತೈತೆ, ಸೇವ್ ಮಾಡತ್ತಡ್ರಿ ಗೈಸ್. ಅದು ಹೆಂಗೆ ಸೇವ್ ಮಾಡೋದು ಫೋನಲ್ಲಿ ಗೊತ್ತಾಯ್ತಿಲ್ಲ. ಸೊ ಗೈಸ್, ಅದು ಏನು ಅನ್ಕೋಬಿಡಿ, ವಿಡಿಯೋ ಬರ್ತೈತಿಲ್ವ ಅಂತ ಆಗ್ಲಿಂದ ನೋಡ್ತಾ ಇದ್ದೀನಿ. ಸ್ಫೂರ್ತಿ ಎಕ್ಸ್ ಅಂತ ಹಾಕೊಂಡಿದ್ದೀನಿ ಗೈಸ್. ಸೊ ಬನ್ರಿ, ಅದಕ್ಕಿಂತ ಮುಂಚೆ ಒಳ್ಳೆ ಏನು ಮಾಡ್ತೀನಿ ನೋಡ್ಕೊಂಡ್ಬಿಡ್ತೀನಿ. ನೋಡಿ ಹೆಂಗ್ ಹುಡುಗಿ ಥರ ಮಾತಾಡ್ತೀನಿ ಅಂತ. ಅವ್ನು ಹುಡುಗನ ಆ್ಯಕ್ಚುಲಿ. ಮಾತಾಡ. ಮುಂದೆ ಏನ್ ಮಾಡ್ತಿದ್ಯಾ ಬೇಬಿ? ನಾನು ಊಟ ಮಾಡ್ತಿದ್ದೆ, ನೀನು? ಆಮೇಲೆ ಈಗ ಇನ್ಸಿಡೆಂಟ್ ಏನಾಗುತ್ತೆ ಗೊತ್ತಾ? ನಾನು ಹಿಂಗೆ ಮಾತಾಡ್ತಿರ್ತೀನಿ, ಜೋರಾಗಿ ಮಾತಾಡ್ತೀನಿ ಸ್ವಲ್ಪ, ಅವಳಿಗೆ ಕೇಳತ್ತಾರ. ಓ ಹಂಗೆ. ಅವಳು ರೂಮ್ ಹತ್ರ ಬಂದ ತಕ್ಷಣ ಆಮೇಲೆ ಮಾಡ್ತೀನಿ ಇಡು ಅಂತ ಕಟ್ ಮಾಡ್ಬಿಡ್ತೀನಿ. ಆಗ ಬರ್ತಾಳೆ, ಯಾರು ಅಂತ ಕೇಳ್ತಾಳೆ, ಆಮೇಲೆ ಕಿತ್ತಾಡ್ಕೊಂಡು ಫೋನ್ ಮಾಡಲ್ಲ ನಾನು. ಅದಾದ್ಮೇಲೆ ನಿಂಗೆ ಹಂಗು ಹಿಂಗು ಅನ್ಕೊಂಡು ಫೋನ್ ಮಾಡ್ತಾಳೆ. ಫೋನ್ ಮಾಡಾದ್ಮೇಲೆ ಓಕೆ ಮಾಡಾದ್ಮೇಲೆ ನೀನ್ ಮಾತಾಡ್ಬೇಕು. ಸರಿ, ಬರ್ತೈತೆ. ಓಕೆ, ಇವಾಗ ಸ್ಟಾರ್ಟ್. ಓಕೆನಾ? ನಾನು ಮಾಡಿದ ತಕ್ಷಣ ಎಷ್ಟು ಆಮೇಲೆ ಬಿಸಿ ಬಂದ್ಬಿಟ್ಟಿತ್ತು ನೀನು. ಸರಿ. ಹಲೋ. ನಿನ್ನ ಹೆಸರು ಸ್ಫೂರ್ತಿ ಅಂತ. ನೀನು ಕಣೆ, ನಾನೆಲ್ಲ ಕಳ್ಳಿ. ಮತ್ತೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಟ್ಟಿದ್ದು ಇಷ್ಟ ಆಯ್ತಾ? ಹೌದಾ? ಅಯ್ಯೋ, ಆಮೇಲೆ ಮತ್ತೆ ಯಾವಾಗ ಸಿಗೋದು? ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ಅವಳು ಬರ್ಬೇಕಂದ್ರೆ. ಹೌದಾ? ನಾನು ಹುಡುಗಿ ತರ ಮಾತಾಡ್ತಾ ಇದ್ದೀನಿ. ಮತ್ತೆ ನಾನ್ ಜೋರಾಗಿ ಮಾತಾಡ್ಬೇಕು. ಸರಿ, ಕಂಟಿನ್ಯೂ ಮಾಡು. ಮತ್ತೆ ಇನ್ನೇನ್ ಸಮಾಚಾರ? ಮತ್ತೆ ಎಲ್ಲೋಗಿದೆ ಇವತ್ತು? ಇನ್ನೊಬ್ಬ ಬಾಯ್ ಫ್ರೆಂಡ್ ಜೊತೆ ಹೋಗಿದ್ದಲ್ಲ? ಡವ್ ಮಾಡಬಾರ್ದು. ನಾನು ನೋಡ್ದೆ ಇವತ್ತು. ಹೌದಾ? ನೋಡ್ದೆ ಇವತ್ತು. ಹಂಗೆ ಡ್ಯೂಕ್ ಬೈಕ್ ಮೇಲೆ ಹಿಂಗ್ ಮಲ್ಕೊಂಡ್ ಆಮೇಲೆ ನಾನಲ್ಲ, ನಂತ ಡ್ಯೂಕ್ ಚಿಕ್ತಿರೋದು. ನೀನ್ ಹೊಸ ಡ್ಯೂಕ್ ಮೇಲೆ ಹೋಗ್ತಿದ್ದು. ತಡಿ, ನಮ್ ಹುಡುಗಿ ನೋಡ್ತಾವಳ ಅಂತ ನೋಡ್ತೀನಿ. ಯಾಕೆ ಬೇಕು ಆಮೇಲೆ? ಮತ್ತೆ ಇನ್ನೇನ್ ಸಮಾಚಾರ? ಒಂದ್ ನಿಮಿಷ ಇರು, ಆಮೇಲೆ ಮಾಡ್ತೀನಿ. ಏನ್ ಮೇಡಮ್ ಹಿಂಗ್ ಬಂದ್ಬಿಟ್ರಿ? ಏನ್ ಮಾಡ್ತಾ ಇದೀರಾ? ಏನು ಎಡಿಟ್ ಮಾಡ್ತಿದ್ದೆ? ಕಾಲಲ್ಲಿ ಮಾತಾಡ್ತಾ ಇದ್ದೀರಾ? ಕಾಲಲ್ಲಿ ಮಾಡ್ಕೊಂಡು ಎಡಿಟ್ ಮಾಡ್ತಿದ್ದೆ. ಕಾಲಲ್ಲಿ ಮಾತಾಡ್ಬಾರ್ದಾ? ಇದ್ಯಾಕೆ ಇಕ್ಕಿದ್ರಿ? ಅದೇ ನಾನು ಇಕ್ಕಿದ್ದೀನಿ. ಟಬ್ ಅಂತ ಬೀಳ್ತು ಬಂದ ತಕ್ಷಣ. ಅದ್ರಲ್ಲಿ ಏನೈತೆ? ಕಲರ್ ನಾಕ್ ಮಾಡ್ಕೊಂಡ್ ಬರ್ಬೇಕು ತಾನೆ ನೀನು. ನಾಕ್ ಮಾಡ್ದೇನೆ ಬಂದ್ಬಿಟ್ಟು ನನ್ನ ಹತ್ರ ಮಾತಾಡ್ತಾ ಇದೀಯಾ? ಏನ್ ಹಂಗಾರ ಸ್ವಲ್ಪ ಪ್ರೈವಸಿನೂ ಇಲ್ವಾ ನಂಗೆ? ಹೇಳಿದೆ ತಾನೆ ಎಡಿಟ್ ಮಾಡ್ತಿದೀನಿ ಅಂತ. ಯಾವ್ದು ತರ ಮಾತಾಡ್ತಾ ಇರೋ ತರ ಸೌಂಡ್ ಬಂತು?
ಸೌಂಡ್ ಬಂತು. ಸೌಂಡ್ ಮಾತಾಡ್ತಿದೆ, ಯಾರ ಜೊತೆ? ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ವಿಡಿಯೋ ಕೊಡಿ ನೋಡ್ತೀನಿ. ಅದ್ರಲ್ಲಿ ಏನ್ ನೋಡ್ಬೇಕು, ಏನಕ್ಕೆ ಹಿಂಗ ಆಡ್ತಿದ್ಯಾ? ಕೊಡಿ ನೋಡ್ತೀನಿ. ನಾನ್ ಕೊಡಲ್ಲ. ಅಲ್ಲ ನಿಂಗ್ ಡೋರ್ ಏನು ಹಂಗಾರ ಅಷ್ಟೊಂದ್ ಅಭಿಮಾನ ನನ್ ಮೇಲೆ? ಏನ್ ಅನ್ಮಾನ? ಏನ್ ನೋಡ್ತೀಯ? ಯಾವಾಗ್ಲೂ ಹಿಂಗ್ ಮಾಡ್ದಾರ ಇವತ್ತು ಹಿಂಗ್ ಮಾಡಿದ್ರೆ ಏನ್ ಡೌಟ್ ಬರ್ದೆ ಇನ್ನೇನು? ನಾನ್ ಏನ್ ಮಾಡ್ದೆ? ಈ ತರ ಎಲ್ಲ ಇಟ್ಕೊಂಡಿದೀರಾ? ಏನ್ ಇಕ್ಕಿದ್ದೀನಿ ಅಲ್ಲಿ? ಡೋರ್ ಇದಕ್ಕೆ ಒತ್ತು ಕೊಟ್ಕೊಂಡಿ ಅದನ್ನು. ನಾನ್ ಇಕ್ಕಿಲ್ಲ, ಅದೇ ಮಿಸ್ ಆಗಲ್ ಬಂದೈತೆ. ಕಾಲಾಯ್ತು ಅದ್ ನಡ್ಕೊಂಬರಕ್ಕೆ. ನಾನ್ ಹೇಳಿ ಕೊಡಮ್ಮ, ಹಾ ಫೋನ್ ಕೊಡಿ ಸುಮ್ನೆ. ಏನಕ್ಕೆ ಏನ್ ಅವಾಜ್ ಆಗ್ತಿದ್ಯಾ? ಫೋನ್ ಕೊಡ್ರಿ. ಸುರಭಿ ರೇಗಾಡ್ಬೇಡ ನನ್ ಮೇಲೆಲ್ಲ. ಸುಮ್ನೆ ಫೋನ್ ಕೊಡಿ ಆಯ್ತು. ಏನಾಯ್ತು ಇದ್ರಲ್ಲಿ? ಈಗ ಫೋನ್ ಕೊಟ್ರೆ ಮುಗ್ದೋಯ್ತು ತಾನೆ, ಇಲ್ಲ, ಅದಕ್ಕೆ ಕೊಡಲ್ಲ ನಾನು. ರೇಗಾಡ್ತಾ ಇದೀರಾ. ಕೊಡಲ್ಲ ಗುರು. ಫೋನ್ ಕೊಡಿ. ಫೋನ್ ಏನಕ್ ಬೀಳಿಸ್ತಾ ಇದೀಯಾ? ಏನ್ ಹೊಡಿಯಕ್ ಬರ್ತಾ ಇದೀರಾ? ಮತ್ ಫೋನ್ ಏನಕ್ ಬೀಳಿಸ್ತೆ? ಬೀಳ್ತು ಮಿಸ್ ಆಗಿ. ನೀವೇ ಕೆಸ್ತ್ರಿ. ನಾನೇ ಹಚ್ತಿದ್, ನೀನೇ ಕೈಯಾರ ಕೊಡಿ. ಫೋನ್ ಆಯ್ತು, ಕೊಡ್ಸುರ ಕೊಡೆ ಫೋನ್. ಏ ಫೋನ್ ಸುಮ್ನೆ ಕೊಡು. ಅಲ್ಲಿ ಎಳಿಬೇಡಿ ನನ್ನ. ಕುತ್ಕೊಳ್ಳಿ ಸುಮ್ನೆ. ಹುಡುಗಿ ಯಾರ್ ನನ್ ಫ್ರೆಂಡ್ ಜೊತೆ ಮಾತಾಡ್ತಿದೆ ಅಂತ ಹೇಳ್ತಿಲ್ವಾ? ಏನ ಹುಡುಗಿ ಜೊತೆ ಮಾತಾಡ್ತಿದ್ನಾ? ಇದೇನಿದು ಸ್ಫೂರ್ತಿ ಎಕ್ಸು? ಸ್ಫೂರ್ತಿ ಎಕ್ಸ್ ಎಲ್ಲ ಕೆಳಗಡೆ ನಂಬರ್ ಅದು. ಕೆಳಗಡೆ ಇದೇನಿದು ಮತ್ತೆ? ಸ್ಫೂರ್ತಿ ಎಕ್ಸ್ ಅಂತ ಸೇವ್ ಮಾಡಿರೋದು. ನೋಡ್, ಪುನಃ ಕೆಳಗೆ ಎಸೆದ ಫೋನ್. ಏನ್ ತಿಕ್ಕದವಲತ್ತ ನಿಂಗೆ? ಏನಿದು ಸ್ಫೂರ್ತಿ ಎಕ್ಸು? ಮತ್ತೆ ಸ್ಟಾರ್ಟ್ ಮಾಡಿದ್ದೀರಾ? ಹಾ ಸುರಭಿ ಏನು ಕೈ ಮಾಡ್ತಿದ್ಯಾ? ಏನಕ್ಕೆ? ನಾನು ಏನ್ ಮಾಡಿದ್ದೀನಿ ಅದ್ರಲ್ಲಿ? ಏನಿದು? ಹಾ ನಿಮ್ಗಳಿಗೆಲ್ಲ ನಾವ್ ನಿಯತ್ತಾಗಿರ್ತೀವಲ್ಲ ಅದೇ ತಪ್ಪಾ? ಆಟಗಳು ಆಡ್ಕೊಂಡ್ ಕೂತಿರ್ತಾರಲ್ಲ ಅವರೇ ಸರಿ ಅಲ್ವಾ ನಿಮ್ಗೆ? 3 ಹೊತ್ತು ನಿಮ್ಗಳಿಗೆಲ್ಲ ನಾವ್ ನಿಯತ್ತಾಗಿರ್ತೀವಲ್ಲ ಅದೇ ಗುರು, ತಪ್ಪಲ್ವಾ? ನನ್ನ ಇಷ್ಟ, ನಾನು ಹೆಂಗಾರ ಇಡ್ತೀನಿ. ನನ್ನ ಏನ್ ನನ್ ಇಷ್ಟ? ಏನಕ್ಕೆ ಹೊಡಿತಿದ್ಯಾ? ಏನಕ್ಕೆ ಅಂದ್ರೆ ಈ ತರ ಎಲ್ಲ ಮಾಡೋದ್ ಸರಿನಾ ನೀವು? ಏನ್ರಿ ಸರಿನಾ? ನಾನ್ ಸರಿ ಅಂತ ಯಾವಾಗ ಹೇಳ್ತಾ ಇದ್ದೀನಿ? ಮತ್ತೆ ಏನದು? ಅದ್ರಲ್ಲಿ ಏನೈತೆ? ಏನದ್ರಲ್ಲಿ? ಎಕ್ಸವಸ ನಿಮ್ಗೇನ್ ಬೇಕು? ಏನ್ ಮತ್ತೆ ಹೋಗ್ಬೇಕು ಅವ್ಳ ಜೊತೆಲಿ? ಹಾ ಹೇಳ್ರಿ ಬಾಯ್ಬಿಟ್ಬಿಟ್ಟು. ನಾನು ಯಾವಾಗ ನಿಂಗೆ ಹೇಳಿದೆ ತಾನೆ ಮುಂಚೆನೆ? ನಾನು ಏನಂತ? ಎಕ್ಸ್ ಗರ್ಲ್ ಫ್ರೆಂಡ್ ಮುಂಚೆ ಒಂದ್ ಲವ್ ಇತ್ತು ಅಂತ ಹೇಳಿದೆ ತಾನೆ? ಅದೇ ಮತ್ತೆ ಯಾಕೂರು ಸ್ಟಾರ್ಟ್ ಮಾಡಿದೀರಾ ಮಾತಾಡಕ್ಕೆ? ಏನ ಕೋಪ ಬರ್ಸ್ಬಿಡ, ಹೋಗಿ ಸುಮ್ನೆ. ಏನ್ ಹೋಗೆ? ಹೊಡಿ. ತಪ್ಪು ಮಾಡಿದೀರಾ, ಸುಮ್ನೆ ನನ್ ಕೈ ಇದ್ ಮಾಡ್ಕೋಬೇಡಿ. ಅಲ್ಲ ನಿಮ್ ಗಾಯ್ಸ್, ಹೇಳ್ದೆ ತಾನೆ ಬೀಳ್ತವೆ ಗೂಸು ಅಂತ. ನಾರ್ಮಲ್ ಆಗಿರ್ತಾಳೆ, ಬಟ್ ಏನಾದ್ರು ಈ ತರ ಅಂತ ಆದ್ರೆ ಯಾರಿಗಾದ್ರೂ ಕೋಪ ಬಂದೇ ಬರ್ತದಲ್ಲ. ಕೆಂಪಾಯ್ತು ಅನ್ಸುತ್ತೆ ನೋಡಿ. ಏನಿಲ್ಲ, ಪಟ್ ಸೌಂಡ್ ಬಂತು ಅನ್ಕೋತೀನಿ, ಪಟ್ ಅಂತ ಬಂದ್ರಿ. ಈಗ ಅಲ್ಲಿಗೆ ಬೇರೆ ಹೋಗಿದ್ದಾಳೆ. ಬ್ಲಾಗ್ ಹೆಂಗೆ ಕಂಟಿನ್ಯೂ ಮಾಡ್ತೀನಿ? ಹಂಗೆ ಸುಮ್ಮನೆ ಏನಾರು ಹಂಗೆ ಅನ್ಕೊಂಡು ಹಂಗೆ ಕೈಯಲ್ಲಿ ಹಿಡ್ಕೋತೀನಿ. ನಾನು ಬ್ಲಾಗ್ ಮಾಡ್ತೀನಿ, ನಂಗೆ ಹೊಡೆದ್ಲು ಗೈಸ್ ಹಂಗೆ ಅಂತ ಹೇಳ್ತೀನಿ, ಹೆಂಗೆ ಅಂತ ಹೇಳಿ ಕಂಟಿನ್ಯೂ ಮಾಡ್ತೀನಿ. ಎಳ್ಳೆಲ್ಲಿ ಹೊಡಿತಾಳೆ ಅಂತ ಸದ್ಯ ಯಾರಾದರೂ ಹೊಡಿತಾರೆ ಅನ್ಕೋತೀನಿ. ಮೇ ಬಿ ನನ್ಗನ್ಸೋ ಪ್ರಕಾರ ಜಾಸ್ತಿ ಲವ್ ಮಾಡುತ್ತಿದ್ದೇ ಇರ್ತಾರಲ್ಲ. ಬನ್ನಿ ಹೋಗೋಣ ಗೈಸ್. ನಾವು ನೋಡಿ ಗೈಸ್, ಹೊಡ್ಕೆಂಪಾಗೈತೆ ಅನ್ಸೋದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಹೊಡಿತಾಳೆ ಅಂತ. ಅಂದರೆ ಸುಮ್ಮನೆ ಅವಾಗಲಿಂದ ನಿಮ್ಮ ಬ್ಲಾಗ್ ಮಾಡೋಕ್ಕೋಸ್ಕರ ಅವಾಗಲಿಂದ ಅನುಮಾನ ಬರಲಿ ಅಂತಲೇ ಫೋನ್ ಹೈಡ್ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ದೆ. ಹಿಂಗೆ ಇವನಿಗೇನೆ, ನಮ್ಮ ತೇಜುಗೇನೆ ನಂಬರ್ ಸೇವ್ ಮಾಡಿಕೊಂಡು ಹಂಗೆ ಹಿಂಗೆ ಅಂತ ಒಂದು ಸಲ ತಗಲಾಕೊಂಡಿದ್ದೆ. ಹುಡುಗಿಯಲ್ಲ, ಈ ಹುಡುಗನ ಜೊತೆ ಮಾತಾಡಿ ತಗಲಾಕೊಂಡಿದ್ದೆ. ಸೊ ಕನೆಕ್ಟ್ ಇದ್ದೀವಿ ಅಂತ ಅಂದ್ಕೊಂಡಿದ್ಲು. ಸೊ ಅದಕ್ಕೆ ಈಗ ಹೆಂಗೆ ಕಂಟಿನ್ಯೂ ಮಾಡ್ತಿರ್ಬೇಕು ಅಂತ ಗೊತ್ತಾಗ್ತಿಲ್ಲ ಬ್ಲಾಗು ನನಗೆ. ಅದು ಹೆಂಗಿರೋ ನಾನು ಡೈಲಿ ಬ್ಲಾಗ್ ಮಾಡ್ತಿದ್ದೀನಲ್ಲ, ಉರಿತಾ ಇದೆ ಗೈಸ್. ನನಗೆ ನಗ ಬರ್ತೈತಿ, ಭಯ ಆಗ್ತೈತಿ, ಇನ್ನೂ ಎಲ್ಲಿ ಬಿದ್ದುಬಿಡ್ತು ಗೂಸು ಅಂತ. ಕೈ ನೋಯ್ತೈತೆ, ಕೈ ಬ್ಲಾಗ್ ಇಟ್ಟು ಕೈ ನೋವು ಬಂದ್ಬಿಡುತ್ತೆ. ಬ್ಲಾಗ್ ಏನೂ ಮಾಡೋಂಗಿಲ್ಲ ಗೈಸ್, ಹೆವಿ ಕೈ ನೋಡ್ತೈತೆ ಬ್ಲಾಗ್ ಮಾಡೋಕ್ಕೆ.
ಏನಂತ ಮಾತಾಡಲಿ ಅನ್ನೋದು ಗೊತ್ತಾಗ್ತಿಲ್ಲ. ಹಂಗೆ ಡೈಲಿ ಬ್ಲಾಗ್ ಮಾಡ್ತಿದ್ದೆ, ಹಂಗೆ ಹಿಂಗೆ ಅಂತ ಮಾತಾಡ್ತೀನಿ. ಆಮೇಲೆ ಕೊನೆಯಲ್ಲಿ ತೇಜುಗೆ ಫೋನ್ ಮಾಡೋಣ, ಹಂಗೆ ಕೊನೆಯಲ್ಲಿ ಸುಮ್ಮನೆ ಅವ್ನಿಗೂ ಬೈದು ಬಿಡ್ತಾಳೆ, ಹಂಗೆ ಹೊಡೆದವಳೆ ಅಂದರೆ ಹಂಗೆ ಹಿಂಗೆ ನೀನು ನಮ್ಮನ ಅಂತ ಫುಲ್ ಏನು ಮಾಡಲಿ ಆಮೇಲೆನು. ಬನ್ನಿ ಹೋಗೋಣ ಗೈಸ್. ನೋಡಿ ಗಾಯ್ಸ್, ಏನಂದರೆ ಹೊಡೆದ್ಬಿಟ್ಟೆ ಯಾವ್ದಾರು ಒಂದು ಹುಡುಗನ ಮೇಲೆ ಕೈ ಮಾಡ್ತಾಳ, ಹೊಡೆದ್ಬಿಟ್ಟು ಹೆಂಗೆ ಕೂತ್ಕೊಂಡು ಹೆಂಗೆ ಅಳ್ತಿದ್ದಾಳೆ ಅಂತ. ಏನಕ್ಕೆ ಬ್ಲಾಗ್ ಹಿಡಿತಾ ಇದ್ದೀರಾ? ಏನಕ್ಕೆ ಹಿಡಿತಾ ಇದೀಯ ಅಂದ್ರೆ ಗೊತ್ತಾಗ್ಲಿ ಬಿಡಿ. ನೀವು ಹೆಂಗಿರು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ತಪ್ಪೇನೈತೆ? ಗೊತ್ತಾಗ್ಲಿ. ಇಷ್ಟು ಒಂದ್ ಹುಡ್ಗಿ ಚೀಟ್ ಮಾಡೋಷ್ಟು ನಾನೇನು ನೀನ್ ಬಿಟ್ಟೋಗಿದ್ದೀನ? ನಾನೇನ್ ಬಿಟ್ಟೋಗಿದ್ಯಾ ನಿನ್ನ? ಈಗ ಬಿಟ್ಟೋಗಿದ್ರೆ ಅದೇನೆ ಬರೋದು. ನಾನು ಹೇಳೋದ್ ಕೇಳಿಸ್ಕೊ, ಈಗ ಪುನಃ ಹೊಡೆದ್ರೆ ಗಿಡೋರು ಸರಿ ಇರಲ್ಲ, ಆಮೇಲೆ ನಾನ್ ಕೈ ಮಾಡ್ಬೇಕಾಗುತ್ತೆ. ನಾನ್ ತಪ್ಪಿರೋದಕ್ಕೋಸ್ಕರ ನಾನು ಸುಮ್ನೆ ಇದ್ದೀನಿ. ಈಗ ಚೀಟ್ ಏನೋ ಹತ್ತು ಬಿಟ್ರೆ ಏನ್ ಸರಿಯಾಗಿ ಬಿಡುತ್ತಾ? ನಾನು ಮಾತಾಡ್ತೀನಿ ಅವಳ ಜೊತೆ ಡೈಲಿ. ಏನ್ ಮಾಡ್ಕೋತೀಯ? ಮಾತಾಡ್ಕೊಳಕಾದ್ರೂ ಮಾತಾಡ್ಕೊಳ್ಳಿ ಅವ್ರ ಜೊತೆ. ಮತ್ ಏನು ಕೊಡ್ದೆ? ದೊಡ್ಡ ಇದಂಗ್ ಹೊಡೆದ್ಬಿಟ್ಟೆ. ಇನ್ನೊಂದ್ ವಿಚಾರ ಗೊತ್ತಾ ನಿಂಗೆ? ದವಳೆ ಚೆನ್ನಾಗವಳೆ, ಅದಕ್ಕೆ ಮಾತಾಡ್ತಿದ್ದೀನಿ ನಾನು. ಏನಾಯ್ತು? ಅದೇ ಅವ್ರ ಜೊತೆನೆ ಚೆನ್ನಾಗಿರಿ. ಚೆನ್ನಾಗಿರ್ತೀನಿ, ಮುಂದೆ ಇರ್ತೀನಿ. ಏನ್ ಎಲ್ಲೋಯ್ತಾ ಇದೀಯಾ? ಎಲ್ಲೋಗ್ತಿದ್ಯಾ? ನಿಂಕೋ. ಎಲ್ಲೋಗ್ತಿದ್ಯಾ? ಎಲ್ಲೇ ಹೋಗ್ತೀಯಾ? ನಿಂಕೋ. ಜೊತೆನೆ ಇದ್ಬಿಡಿ. ನಿಂಕೋ, ಮಾತಾಡು. ನಿಂಕೋ, ಇಲ್ಲಿ ನಿಂತ್ಕೊಂಡು ಕರೆಕ್ಟಾಗಿ ಮಾತಾಡು. ಈಗ ನಾನು ಹೊಡೆದೇ ತಾನೆ, ನಂಗೆ ಹೊಡೆದೇ ತಾನೆ ಹೊಡೆಸ್ಕೊತಿಕ್ಕ ಮುಚ್ಕೊಂಡು. ಅಪ್ಲೋಡ್ ಮಾಡ್ಲಾ ಅಂತ ನಿನ್ನ ಕೇಳ್ತಿರೋದು. ಮಾಡ್ಕೊಳ್ಳಿ, ನಾನ್ ಕೆಳಗ್ ಬರ್ಬೇಡಿ ನೀವು. ಏನು ಮತ್ತೇನು ಕೊಡ್ದೆ? ಏನು ಕೊಡ್ದೆ ಅಂದ್ರೆ ನೀವ್ ತಪ್ಪು ಮಾಡಿದಿರ. ನಾನೇನ್ ತಪ್ಪು ಮಾಡಿದ್ದೀನಿ? ನಾನ್ ತಪ್ಪು ಮಾಡಿಲ್ಲ ಗುರು. ನಾನು ಅವಳ ಜೊತೆ ಮಾತಾಡ್ರೆ ಇನ್ ಮುಂದೆ ಮಾತಾಡ್ತೀನಿ ನಾನು. ಮಾತಾಡ್ಕೊಡ್ತೀನಿ ಅವಳ ಜೊತೆ, ಆಚೆನೆ ಹೋಗ್ತೀನಿ. ಏನ್ ಇವಾಗ ಹೋಗಿ ತಿರ್ಗಾಡಿ. ಏನು ತಪ್ಪಾಗುತ್ತೆ? ಇಲ್ಲ, ನೀನ್ ಹೊಡೆದ್ಮೇಲೆ ತಪ್ಪಾಗಲ್ಲ. ತಪ್ಪಲ್ವಾ? ಏನು ನೀನ್ ಹೊಡೆದ್ಮೇಲೆ ತಪ್ಪಾಗಲ್ಲ, ಗೊತ್ತಾಯ್ತಾ? ಹಂಗಾದ್ರೆ ನೀವ್ ಇಷ್ಟ ದಿನ ಮಾಡ್ತಾ ಇರ್ಲಿಲ್ವಾ ಆತರ ಎಲ್ಲ? ಏನ ಹೋಗೋದು ಮಾತಾಡೋದು ಆತರ? ಹೋಗೋದು ಮಾತಾಡೋದು ನಿಂಗೆ ಒಂದ್ ತಿಂಗಳು ಮುಂಚೆನೆ ತಗೊಳಕೊಂಡೆ ಗೊತ್ತೆ. ಅವಾಗ್ಲೇ ಹೇಳೋಣ ಅನ್ಕೊಂಡೆ, ಬೇಡ ಅಂತ ಸುಮ್ಮನೆ ಆಗಿದ್ ನಾನು. ಅವಾಗ್ಲೇ ಹೇಳ್ಬೇಕಿತ್ತು ನಾನು. ಒಂದು ವಿಷಯ ಗೊತ್ತಾ ನಿನ್ಗೆ? ನಾನು ನಿಂಗಿಂತ ಅವಳ ಜೊತೆನೆ ಚೆನ್ನಾಗಿದೆ ಮುಂಚೆ. ಅವಳು ಹಿಂಗೆ ನಿಂತರ ಅನುಮಾನನೇ ಪಡ್ತಿರ್ಲಿಲ್ಲ. ಗೊತ್ತು ಬಿಡಿ, ಅನುಮಾನ ಪಡ್ತಿರ್ಲಿಲ್ಲ. ಈ ತರ ಎಲ್ಲ ಮಾಡ್ತಿರ್ಲಿಲ್ಲ. ಅದಕ್ಕೆ ಈಗ ಅವಳ ಜೊತೆನೆ ಪುನಃ ಪ್ಯಾಚ್ ಅಪ್ ಮಾಡ್ಕೋತೀನಿ. ಇಷ್ಟೊಂದು ಇದ್ ಮಾಡ್ತಾ ಇದೀರಾ? ಏನ್ ಇಷ್ಟೊಂದು ಏನ್ ಮಾಡ್ತಾ ಇದೀನಿ? ಏನ್ ಮಾಡ್ತಾ ಇದೀರಾ ನೀವು? ಮಾತ್ಗೂ ರೇಗಾಡ್ತೀರಾ. ಇವಾಗ ನೋಡಿದ್ರೆ ಅವ್ರ ಜೊತೆ ಮಾತಾಡ್ಕೊಂಡ್ ಕೂತಿದೀರಾ. ಏನಂತ ಅನ್ಕೊಳ್ಳಿ ನಾನು? ಏನಾದ್ರು ಅನ್ಕೋ ಗುರು, ನನ್ಗೆ ನಾನ್ ತಲೆನೇ ಕೆಡ್ಸ್ಕೊಳಲ್ಲ. ಈಗ ನಾನು ಅವಳ ಜೊತೆ ಇರ್ತೀನಿ, ನೀನು ಇರೋದಾದ್ರೆ ಇರು. ಇದಕ್ಕಿಲ್ಲ ಬಿಟ್ಬಿಡ್ರಿ. ನಾನು ಸುಮ್ಮನೆ ಅನ್ಪಡಕ್ ನಾನು ಹೊಟ್ಟೋಗ್ತೀನಿ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ನಿಂಗೆ ಅವತ್ತೇ ಕನ್ಫರ್ಮ್ ಆಗಿ ಹೇಳೋಣ ಅಂತ ಅನ್ಕೊಂಡಿದ್ದೆ. ಅವತ್ತು ತಗ್ಲಾಕೊಂಡಾಗ ಏನೋ ಬೇಡ ಅನ್ಕೊಂಡು ಸುಮ್ಮನೆ ಇದ್ದಿದ್ದು. ಓ, ಅದೇ ಫೋನ್ ಪೇ ಎಲ್ಲ ಇದ್ ಮಾಡ್ತಾ ಇದ್ಲು ಅಂತ ಹೇಳ್ತಾರಲ್ಲ, ಅದೇನಾ? ಅವಳೇನೆ. ಮುಂಚೆ ಲವ್ ಮಾಡಕ್ ಮುಂಚೆನೆ ಹೇಳ್ಬೇಕಲ್ವಾ? ಅವಾಗ ನೀನು ಹಂಗೆ ಅಂತ ಗೊತ್ತಿರ್ನಿಲ್ವಲ್ಲ, ಅದಕ್ಕೇನೆ ಅವಳು ನಾನೊಂದು ಇಷ್ಟ ಹಂಗೆ ಹಿಂಗೆ ಅಂತ ಬಂದ್ಲು. ಸರಿ ಆಯ್ತು ಬಿಡು ಅಂತ ಒಪ್ಕೊಂಡಿದ್ದು. ಅದ್ ನಿಜ ಹೇಳ್ತಿಲ್ವಾ? ನಿಮ್ಗೆಲ್ಲ ಹೆಂಗೆ ಅಂದ್ರೆ, ಈ ಏನದು 3-4 ಜನ ಇಟ್ಕೊಂಡಿರ್ತಾರಲ್ಲ, ಅಂತವ್ರೆ ಸರಿ ನಿಮ್ಗೆ ಆಟಾಡ್ಸಕ್ಕೆ. ಅವಾಗ ಹೋಯ್ತೀರಾ ಅವಳ ಹಿಂದೆ, ಗುರು. ಅವೆಲ್ಲ ನೀನು ಬಾ ನನ್ನ ಹತ್ರಕ್ಕೆ ಅಂತ. ಅವೆಲ್ಲ ಬೇಡ. ನೀನು ಅಯ್ಯೋ, ನೀನ್ ನಿಯತ್ತಾಗಿರೋದ್ ನಾನು ನೋಡಿದೀನಿ. ಮತ್ ನಾನೇನ್ ಮಾಡಿದ್ದೀನಿ? ನಿಂಗೆ ಬಿಟ್ಟೋಗಿದ್ದೀನ ಅಷ್ಟೇ. ಮಾತಾಡಿರೋದು ಅದ್ರಲ್ಲಿ ಏನ್ ತಪ್ಪೈತೆ? ಏನ್ ತಪ್ಪೈತೆ ಅಂದ್ರೆ ಏನ್ ಮಾತಾಡಿದ್ದೀರಾ ನೀವು? ಫೋನ್ ಪೇ ಎಲ್ಲ 1 ತಿಂಗಳಿಂದಾನೇ ಮಾತಾಡ್ತಾ ಇದ್ದೀರಾ. ಅದ್ರ ಮಧ್ಯೆ ಇನ್ನೂ ಏನೇನ್ ಮಾಡಿದ್ದೀರಾ ಯಾರಿಗ್ ಗೊತ್ತು? ಗುರು, ನಾಳೆ ತಿರ್ಗಾಡ್ತೀನಿ. ಏನ್ ಮಾಡ್ತೀಯ? ಅದ್ನೇ ಗುರು ಹೇಳ್ತಿರೋದ್ ನಾನು. ಹೆಂಗಾರ ಗುರು ಅನ್ಬೇಡ. ಏನಕ್ಕೆ ಅಂತಿದ್ಯಾ ಗುರು ಅಂತ? ನನ್ನ ಇಷ್ಟ. ಈಗ ನಾನ್ ಹೊಡಿಲ್ಲ ಎಂತ ಮತ್ ನನಗೇನು ಕೊಡದೆ? ನನ್ಗೇನು ಕೇಳ್ದೆ? ನಂಗೆ ಸಿಟ್ಟು ತಡೆಯಕ್ಕಾಗಿಲ್ಲ. ಈಗ ನನ್ಗೂ ತಡೆಯಕ್ಕಾಗಲ್ಲ. ಹೊಡಿಲ್ಲ. ನಾನ್ ತಪ್ಪಿರೋ ರೀಸನ್ಗೋಸ್ಕರ ಹೊಡಿರಿ, ಪರವಾಗಿಲ್ಲ. ನನ್ ತಪ್ಪಿದೇನೋ ಒಂದು ಕಾರಣಕ್ಕೋಸ್ಕರ ಅಲ್ಕಸ್ಕೊಂಡ್ ಸುಮ್ನೆ ಇರೋದ್ ನಾನು. ನಂಗ್ ನೋಡ್ಬಿಟ್ರೆ ಯಾರು ಎದ್ರಿ ಕೊಡಲ್ಲ ಮೇಡಮ್, ಸರಿನಾ? ಯಾವಾಗ ನೋಡಿದ್ರು ನಿಜವಾಗ್ಲೂ ಇರಕ್ ಆಗ್ತಾ ಇಲ್ಲ. ಪ್ಲೀಸ್ ನಂಗೆ ಬಿಟ್ಬಿಡ್ರಿ. ನಾನು ಎಲ್ಲಿಗೆ ಬಿಡ್ಲಿ?
ಆಚೆ ಬಿಟ್ರೆ ಸಾಕು. ನಾನು ಹೋಗಕ್ ಗೊತ್ತು ನನಗೆ. ಹಾಂ ಸರಿ ಬಾ ಬಿಡ್ತೀನಿ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ಇದು ಪ್ರ್ಯಾಂಕ್ ಆಗಿದ್ರೆ ಏನು ಮಾಡ್ತೀಯಾ? ಹೆಂಗ್ ಹೊಡಿತೀನಿ ಅಂದ್ರೆ, ಯಾಕೆ ಹೊಡಿತೀಯ? ಎದ್ದೋಗು, ಪ್ರ್ಯಾಂಕಲ್ಲ ಕಣಂತೆ. ಹೋಗೆ ಹೋಗು ಬಾ. ಕೈ ಇಟ್ಕೊಂಡ್ರೆ ನಾನು ಸುಮ್ಮನೆ ಇರಲ್ಲ. ಏನೋ ಹೇಳ್ತೀನಿ ಬಾ, ಆಯ್ತು ಹೋಗ್ಬೇಡ ಬಾ ಬಿಡಿ ಸುಮ್ನೆ, ಬಾ. ಪ್ರ್ಯಾಂಕ್ ಅನ್ ಬಾ ಮಾಮ, ಸುಮ್ನೆ ಬಿಡಿ ಮಾ. ನಿಜ ಪ್ರ್ಯಾಂಕ್ ಅನ್ ಬಾರೇ, ನಿಜವಾಗ್ಲೂ ಬಾ. ನೆಮ್ಮದಿನೂ ಕೊಡಲ್ಲ ನನಗೆ. ಏನಕ್ಕೆ ಲೈ, ನಾನು ನಿಜ ಹೇಳ್ತಿರೋದು, ನಿಜ. ನಾನು ಪ್ರ್ಯಾಂಕ್ ಮಾಡಿರೋದು ನಿಜ ನಿಜ. ಎಷ್ಟು ಅಂತ ಹಿಂಗೆ ಅಳಿಸ್ತೀರ ಅಲ್ರಿ? ಹಾ ನಾನು ಏನು ಹೇಳಿಸ್ತೇನೆ? ಸಾರಿ ಮಾಮ, ಆಯ್ತು ಸಾರಿ 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 ಗೈಸ್. ನೋಡಿ ಗೈಸ್, ಪ್ರ್ಯಾಂಕ್ ಮಾಡಿ 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 ಅಂತ ಹೇಳ್ತಿದ್ವಿ, ಮಾಡ್ತೆ ಹೆಂಗೆ ಹೇಳ್ತಾವ್ರೆ ಅಂತ. ಸರಿ ಬಿಡು, ಅಳ್ಬೇಡ. ಅವಾಗ ಹೇಳಿಲ್ಲ, ಇವಾಗ ಹೇಳ್ತಾ ಇದೆಯಾ ಪ್ರ್ಯಾಂಕ್ ಅಂದಿದ್ಕೆ. ಹಾಗಾದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನೋಡಿ ಹೆಂಗ್ ಹೊಡೆದಿದ್ಯಾ ಇಲ್ಲಿ ಕೆನ್ನೆಗೆ, ಹೆಂಗ್ ಹೊಡೆದಿದ್ಯಾ ನೋಡು. ಹಾ ಹೆಂಗ್ ಹೊಡೆದಿದ್ಯಾ ನೋಡು. ಓಯ್ ಜೊತೆಗೆಲ್ಲ ಮಾಡಬೇಡಿ, ನಂಗೆ ತಿಳ್ಕೊಳಕ್ಕಾಗಲ್ಲ. ಸರಿ ಆಯ್ತು, ಸಾರಿ ಮಾಮ, ಸಾರಿ 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 ಸಾರಿ. ಒರ್ಸ್ಕೋ, ಅಲ್ಲಿ ತಗೊಂಡು ಒರ್ಸ್ಕೋ. ಗಾಯ್ಸ್, ಯಾರು ಟ್ರೈ ಮಾಡಿಬಿಡಿ ಗಾಯ್ಸ್. ಏನೋ ಮಾಡೋಣ, ಅವಳಿಗೆ ಅಳರ್ಟ್ ಆಗುತ್ತೆ ಅಂತ ಗೊತ್ತಿದ್ದು ನಾನು ಟ್ರೈ ಮಾಡಿದೆ. ಯಾರು ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ, ಯಾರು ಮೋಸ ಮಾಡಕ್ಕೆ ಹೋಗ್ಬೇಡ್ರಿ. ನಿಂಗೊಂದು ವಿಷಯ ಗೊತ್ತಾ ಪಾಪ? ಹಾಂ ಬಿಡು, ಅಳ್ಬೇಡ, ಒರ್ಸ್ಕೋ ಒರ್ಸ್ಕೊಮಮ್ಮ, ಒರ್ಸ್ಕೋ ಒರ್ಸ್ಕೋ ಒರ್ಸ್ಕೊಳಪ್ಪ. ಅಮ್ಮ ಆಯ್ತು ಒರ್ಸ್ಕೋ. ನನ್ಗೆ ಹೆಂಗ್ ಹೊಡ್ದೆ ಗೊತ್ತಾ ನೀನು? ಪಟ 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 ಅಂತ ಕೆನ್ನೆಲ್ಲ ಕೆಂಪಾಗಿತ್ತು ಗೊತ್ತಾ? ಸಾರಿ. ಹಾ ಏನು? ನಾನು ಸಾರಿ ಕೇಳ್ಬೇಕು, ನೀನೇ ಸಾರಿ ಕೇಳ್ತಿದೀಯಾ? ಹಾ ಅಲ್ಲ, ನಾನು ಬ್ಲಾಗ್ ಹಿಡ್ಕೊ ಬಂದಾಗಲೂ ಗೊತ್ತಾಗ್ನಿಲ್ವಾ ನಿಂಗೆ? ಆನ್ ಮಾಡ್ಕೊಂಡು ಪ್ರ್ಯಾಂಕ್ ಅಂತ ಏನು ಅನ್ಕೊಂಡೆ? ಹಾಂ ಅನ್ಕೊಂಡು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಲ್ಲ, ಹಂಗೆ ಅನ್ಕೋಬಿಟ್ಟ? ರಿಯಲ್ ಅಂತ ಅನ್ಕೋಬಿಟ್ಟ? ಯಾಕೆ ಅವತ್ತಾಗಿದ್ದು ಇನ್ಸಿಡೆನ್ಸಿಂದ ಅವತ್ತಾಗಿದ್ದು ಅನ್ಕೋಬಿಟ್ಟೆ ಏನು? ಬಿಡು, ಹೋಗ್ಲಿ, ಒರ್ಸ್ಕೊಂಡ್ಬಿಡು. ನಾನು ನಿಂಗೆ ಮೋಸ ಮಾಡ್ತೀನಿ ನಮ್ಮಮ್ಮ. ಹಾಂ ಕೊಳ್ಳೆಲ್ಲಿರೋದೆಲ್ಲ ಬಿಚ್ಕೊಟ್ಬಿಟ್ಟು ಅಳ್ಬೇಡ, ಹಾಕೋ. ನೋಡಲ್ಲಿ ಎಲ್ಲ ನಂಗೋಗಿತಾರ ಮೇಲೆ ಬೋಳಿ ಮಗ ಹಂಗೆ ಹಿಂಗೆ ಅಂತ ಒಳಗಲ್ಲಿ. ಗೈಸ್, ಯಾರು ಬೈಬಿಡಿ ಗಾಯ್ಸ್, ಯಾರು ಬ್ಯಾಡ್ ಕಮೆಂಟ್ ಹಾಕ್ಬಿಡ್ರಿ. ನಿಮಗೋಸ್ಕರ ಅಷ್ಟೇ ಮಾಡಿದ್ದು. ನೋಡಿ ನಮ್ಮ ಎಣ್ಣೆಲ್ಲ ನಳ್ಸ್ಕೊಂಡು ನಾನು ಹೆಂಗೆ ಕುಣಿಸ್ಕೊಂಡಿದ್ದೀನಿ ಮಾ. ಹೇಳ್ತಿದ್ದೀನಿ ತಾನೆ. ಬಿಡು, ಹೋಗ್ಲಿ, ಹಾಕೋ, ಇಡಿ, ಕೈ ಇಡಿ, ಕೈ ಇಡಿ. ಸರಿ, ಆ ಹುಡುಗಿ ನಿಂಗೆ ಹೆಂಗೆ ಗೊತ್ತಾಯ್ತು ನಾನು ಅವಳು ಹುಡುಗಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ? ಏನು ಕೇಳಿಸ್ತಾ ನಿನಗೆ? ಹುಡುಗಿ ವಾಯ್ಸ್ ಕೇಳಿಸ್ತಾ? ಯಾವ ಥರ? ಹುಡುಗಿ ಥರ ಕೇಳಿಸ್ತು. ಯಾವಾಗ ಅದೇ ಹೆಂಗೆ ಕಂಡಿಡಿದೆ ನಾನು ಮಾತಾಡ್ತಿದ್ದೀನಿ ಅಂತ? ನಂಗೆ ಜೋರಾಗಿ ನಾನೇ ಮಾತಾಡಿದ್ದು, ಅವಾಗ್ಲಿಂದ ಮಾತಾಡ್ತಿದ್ದೆ. ಗಾಯ್ಸ್ ನೋಡಿದ್ರೆ ನೀವು ಅವಾಗಲಿಂದ ಮಾತಾಡ್ತೀನಿ, ಬರ್ತಾಳೆ ಬರ್ತಾಳೆ ಅಂತ. ಅದಕ್ಕೆ ನಾನು ಜೋರಾಗಿ ಮಾತಾಡಿದ್ದು, ನಿಮ್ಗೆ ಬರಲಿ ಅಂತ. ಬೇಜಾರಿತಾ? ಬೇಜಾರು ಮಾಡ್ಕೊಬೇಡ, ಅಳ್ಬೇಡ ಮತ್ತೆ. ಏನಕ್ಕೆ ಆ ಥರ ಮಾಡ್ಬಿಡ್ತೀನಿ ಅಂತನಾ? ಹಂಗೆ ಮಾಡಲ್ಲ, ಸುಮ್ಮನಿರು ಮಾಮ. ಯಾವಾಗಲೂ ಕೊನೆವರೆಗೂ ನಿನ್ನ ಜೊತೆ ಇರ್ತೀನಿ ನಾನು, ಲೈಫ್ ಲಾಂಗ್. ಇರಲ್ವ ನೀನು? ಕೈ ಕೊಡು, ಸರಿ ಕೈ ಹಿಡ್ಕೊ. ಮಿಯಾ ಐ ಲವ್ ಯು ಇಡಿಯಟ್, ಯು ಆರ್ ಮೈ ಜೂಲಿಯಟ್, ಐ ಲವ್ ಯು. ಐ ಲವ್ ಯು ಟು ಅನ್ನು, ಐ ಲವ್ ಯು ಟು ಅನ್ನು. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಿ ಗೊತ್ತಾ ಈಗ ನೀನು? ಈ ಕ್ಯೂಟಾಗಿ ಕಾಣ್ತಾವಳೆ. ಹತ್ರ ಕ್ಯೂಟಾ ನೀನು? ಹಾಂ ಹತ್ರ ಕ್ಯೂಟಾ? ಹತ್ರ ಕ್ಯೂಟಾ? ಇಲ್ಲ 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 ಇಲ್ಲ. ಹೊಡೆದ್ಬಿಡ, ಆಯಿತು ಹೊಡೆದ್ಬಿಡು. ಎಷ್ಟು ಹೊಡಿತೀಯಾ ನೋಡಿ ಗೈಸ್, ಕೆನ್ನೆ ಬಲೂನು ಬಲೂನು. ಸಾಕು ಬಿಡು ಮಾಮ, ಅಳ್ಬೇಡ. ಎಷ್ಟು ಅಂತ ಹೇಳ್ತಿ? ಈಗ ಎದ್ದೋಗ್ಲ ನಾನು? ಎದ್ದೋಲ್ಲ?
ಆಗ ಮಾತಾಡಿದ ಹುಡುಗಿ ಕಾಲ್ ಮಾಡ್ಲಾ ಬೇಡವಾ? ಹಾಂ, ಮಾಡ್ತೀನಿ ನೋಡಿ. ಆ ಹುಡುಗಿ ಬೈಬೇಡ ಆಯಿತಾ? ಹಾಂ, ಬನ್ನಿ ಗೈಸ್, ಹುಡುಗಿ ಕಾಲ್ ಮಾಡೋಣ. ಗುಮ್ಮಿ ಎತ್ತತ್ರ ಹೆಂಗೆ ಕೂತವಳು ನೋಡಿ. ಹಲೋ ಹಲೋ ಹಲೋ, ಹಾಂ, ಏನು ಮಾಡ್ತಿದ್ಯಾ? ಇಷ್ಟೊತ್ತಾದ್ರೂ ಫೋನೇ ಮಾಡಿರ್ಲಿಲ್ಲ. ನಮ್ಮ ಹುಡುಗಿ ಹಿಡ್ಕೊಬಿಟ್ಟಿದ್ಲು, ಗೊತ್ತಾಗ್ಬಿಟ್ಟದೆ. ಹೌದಾ? ಈಗ ನಿಂಗೆ ಹೊಡಿತಾಳಂತ ಏನು ಮಾಡ್ತೀಯಾ? ಏನು ಗೊತ್ತಾಗ್ಲಿಲ್ಲ. ಹಾಂ ಹೆಂಗಿದ್ರು ಮುಂದೆ ಗೊತ್ತಾಗ್ಬೇಕಾಯ್ತು. ಹಾಂ, ಈಗಲೇ ಗೊತ್ತಾಗ್ಲಿ ಬಿಡು. ಬಾ. ಯಾರು ನೋಡು, ಮಾತಾಡ್ತಾಳೆ ನೋಡು. ಹಲೋ, ಹಲೋ, ಯಾವಳೆ ನೀನು? ನಾನು ಸ್ಫೂರ್ತಿ. ಬೇವರ್ಸಿ. ಮಾತಾಡ್ತೀಯ? ಗೈಸ್, ಅಳ್ತಿಲ್ಲ, ಹೆಂಗ್ ಹೇಳ್ತಾಳೆ ನೋಡಿ ಈಗ. ಯಾರಾದ್ರು ನನ್ಗೇನು? ಏಯ್, ಸ್ಫೂರ್ತಿ ಅಂತ. ಅದು ಸ್ಫೂರ್ತಿ ಆದ್ರೆ ನನ್ಗೇನು? ತೇಜಿಗೆ ಕಾಲ್ ಮಾಡಿದ್ಯಾ? ಗೊತ್ತಾಗಲ್ವಾ ನಿಮ್ಗೆ ಅಷ್ಟೂನು? ಒಂದ್ ಹುಡ್ಗಿ ಇದ್ದಾಳೆ ಅಂತ ಗೊತ್ತಿದ್ರು ಕಾಲ್ ಮಾಡ್ತೀಯಲ್ಲ, ಸೆನ್ಸ್ ಇಲ್ವಾ? ನಾನು ಸ್ಫೂರ್ತಿ. ನೀ ಸ್ಫೂರ್ತಿ ಆದ್ರೆ ನನ್ಗೇನು? ನಾನು ಅದನ್ನೇ ಹೇಳ್ತೀರ, ನೀ ಸ್ಫೂರ್ತಿ ಆದ್ರೆ ನನ್ಗೇನು ಅಂತ. ನಾನು ಗರ್ಲ್ ಫ್ರೆಂಡ್ ತೆಗ್ದಿಲ್ಲೇನು ಹೊಡೆದ್ಬಿಡ್ತೀನಿ ಗರ್ಲ್ ಫ್ರೆಂಡ್ ಅಂದ್ರೆ. ನೀವ್ ಯಾರೇ ಫಸ್ಟ್ ಆಫ್ ಆಲ್? ನಿಮ್ಮ ಅವ್ವ. ಏನು ಇವಾಗ ಗೊತ್ತಾಗೈತ್ ಬಿಡು, ಹೇಳ್ದೆ. ಮುಕ್ಕೂರ್ಕಂಡ್ ವಾಶ್ರೂಮ್ ಅಲ್ಲಿ ಕುತ್ಕೊಂಡ್ ಮಾತಾಡ್ತಾರಲ್ಲ, ಮತ್ತ ಹಂಗ ಮುಕ್ಕೂರ್ಕೊಂಡ್ ಮಾತಾಡ್ತೀಯ? ಮಲ್ಕೊಂಡಿರ್ನಿಲ್ವ ಇನ್ನ? ತೇಜು ಹೆಂಗ್ ಹೊಡೆದ್ಲು ಗೊತ್ತಾ ಕೆಪ್ಪಲಕ್ಕೆ? ನನ್ಗೆ ನೋಡ್ ಹಾಕ್ತೀನಿ ಬ್ಲಾಗ್ನ. ನಾಳೆ ಇಲ್ಲ ನಾಳೆ ಯಾವಾಗ್ಲಾರ ಹಾಕ್ತೀನಿ ಹೆಂಗ್ ಹೊಡೆದೋಳೆ ಅಂತ. ಯಾವತ್ತು ಹಾಕ್ತೀವಿ? ಹಾಕೋಣವ. ಗೊತ್ತಿಲ್ಲ. ಏನ್ ಫೀಲ್ ಆಯ್ತು ಸುರಭಿ? ನೀನ್ ಎದ್ದಿದೆ ಇಷ್ಟ ಗಂಟ? ಅಂದ್ರೆ ಹಂಗೆ ಸುಮ್ನೆ ಮಲ್ಕೊಂಡ್ ನೋಡ್ತಿದ್ದೆ, ಫೋನ್ ನೋಡ್ತಿದ್ದೆ. ನಿಮ್ ಹುಡುಗಿ ಜೊತೆ ಮಾತಾಡಾಯ್ತಾ? ನಮ್ಮ ಹುಡುಗಿ ಯಾರಿದ್ದಾರೆ? 12 ಗಂಟೆಲಿ ಯಾವ ಫ್ರೆಂಡ್ ಫೋನ್ ಮಾಡ್ತಾರಪ್ಪ ನಿಂಗೆ? 11 ಗಂಟೆಲಿ? ನಂದ? ಸರಿ ಅದ್ ಬಿಡು, ನೀ ಬಿಸಿ ಬರ್ತಿತ್ತಲ್ಲ. ಇವ್ಳು ಕೇಳೋ ಹೆಂಗ್ ಫೀಲ್ ಆಯ್ತಮ್ಮಮ್ಮ? ಫ್ರ್ಯಾಂಕ್ ಸಿಟ್ಟು ಮೇಲೆ ಹೋಗಿತ್ತು. ಕೇಳಿಸ್ಕೊ, ಹೇಳ್ತಾಳೆ ಹೆಂಗಿತ್ತು ಅಂತ. ಸಿಟ್ಟು ಮೇಲೋಗಿತ್ತ? ಮೇಲೋಗಿತ್ತು. ತೇಜಿಗೆ ಇವತ್ತೊಂದ್ ಗತಿ ಕಾಣಿಸ್ಬೇಕಿತ್ತು. ಕೇಳಿಸ್ತಾ ಇಲ್ಲ. ತೇಜಿಗೆ ಒಂದ್ ಗತಿ ಕಾಣಿಸ್ಬೇಕಿತ್ತು. ಒಂದ್ ಗತಿ ಕಾಣಿಸ್ಬೇಕಿತ್ತು. ಒಂದು ಕಾಣಿಸ್ಬೇಕಿತ್ತು ತಾನೇ? ಜಸ್ಟ್ ಮಿಸ್ ಆದ್ರೆ ಅಷ್ಟೇ. ಏನ್ ಮಾಡ್ತಿದ್ರಿ? ಆದ್ರೂ ಹೊಡೆದೆ. ಬ್ಲಾಗ್ ಮಾಡ್ತಾ ಇದೀನಿ ಕಣ. ನೀನ್ ಏನ್ ಮಾಡ್ತಿದ್ರಿ? ತಿಂದ್ರ ಉಂಡ್ರ ಅಂತ ಕೇಳ್ತಾಳ. ಹೊಡೆದು ಈ ಕಪಲ್ ಹೆಂಗ್ ಹೊಡೆದ್ಲ ಗೊತ್ತಾ ತೇಜು? ನಿಮ್ ಹುಡ್ಗಿನೂ ಹಂಗ್ ಹೊಡೆದಿಲ್ಲ ನಿಂಗೆ? ಸರಿ ಬಿಡು, ಆಯ್ತು, ಮಾಡ್ತೀನಿ ಬೆಳಗ್ಗೆ, ಮಲ್ಕೋ. ಬಾಯ್, ಗುಡ್ ನೈಟ್. ವಾ, ನಿಮ್ ಹುಡುಗಲ್ಲಿ ನಿಂಗೆ ಹೊಡಿಸ್ತೀನಿ ಬಿಡು. ಅದು ನಂಗೆ ಡೌಟೇ ಬಂದ್ಬಿಡ್ತು. ಆದ್ರೂ ಎಲ್ಲೋ ಒಂದ್ ಕಡೆ ನೀವು ಹೋದ್ ತಿಂಗಳಿಗೆ ಹೆಂಗ್ ನಾನು ವ್ಲಾಗ್ ಮಾಡ್ಬೇಕು ಅಂತಾನೆ ಹಿಂಗೆ ಬೇರೆ ಯಾರ್ದೋ ನಂಬರ್ ನಮ್ಮ ಹುಡುಗನ ನಂಬರ್ ಸೇವ್ ಮಾಡಿ ಸ್ಫೂರ್ತಿ ಹೆಂಗೆ ಅಂತ ಅನುಮಾನ ಬರೋ ತರ ಮಾಡಿದೆ ಇವಳಿಗೆ.
ಅದು ನಂಗೆ ಟ್ರಿಗರ್ ಮಾಡ್ಬಿಡ್ತು. ಹಿಂಗೆ ಆಯ್ತೈತೆ ಪಕ್ಕ ಇರ್ಬೇಕು ಅಂತ. ಅನ್ಕೊಬಿಟ್ಟಿದ್ದ ಏನ್ ಹಂಗೆಲ್ಲ ಹುಡುಗ ಅಂತ ಗೊತ್ತಾಗುತ್ತೆ ಅವ್ನು ಮಾತಾಡಿದ್ರೆ ಅಷ್ಟು ಗೊತ್ತಾಗಲ್ಲ ಅಲ್ಲ. ಗೊತ್ತಾಗಲ್ಲ ನನ್ಗೆ ಇಲ್ಲಿಂದ ಕೇಳಿಸ್ಬೇಕಾದ್ರೆ ನೀವ್ ಲೌಡ್ ಸ್ಪೀಕರ್ ಕೊಟ್ಟಿದ್ರಿ ಅನ್ಸುತ್ತೆ. ನೀನು ಕೇಳಿಸ್ಲಿ ಅಂತಾನೆ ಕೊಟ್ಟಿದ್ದು. ಫುಲ್ ಹುಡ್ಗಿ ತರಾನೇ ಕೇಳಿಸ್ಬಿಡ್ತು. ನಾನು ಅದಕ್ಕೆ ಎದ್ದು ಬಂದೆ, ಏನಿದೆ ಹುಡ್ಗಿ ತರ ವಾಯ್ಸ್ ಗೊತ್ತಾಯ್ತಲ್ಲ ಅಂತ. ಆಮೇಲೆ ಇನ್ನೊಂದು ಡೌಟು, ನೀವ್ ಪ್ರಮೋಷನ್ಸ್ ಅದು ಇದು ಮಾತಾಡ್ತಿರ್ತೀರಲ್ಲ ಅಂತ. ಆಮೇಲೆ ನಾನೇ ಅವಾಗ ಫೋನ್ ಇಟ್ಟು ಅದು ಅಲ್ಲಿ ಏನೋ ಬಾಕ್ಸ್ ಬೇರೆ ಇಕ್ಕಿದಿರಲ್ಲ, ನಾನೇ ಇಕ್ಕಿದ್ದದ. ಪಟ್ಟಂತ ಬಿಡ್ತು. ಬೇಕು ಅಂತ ಇಕ್ಕೋರ ಬೇಜಾರಾಯ್ತಾ? ಬಿಡು, ಇನ್ಮೇಲೆ ಹಿಂಗ್ ಮಾಡಲ್ಲ. ಸಾರಿ, ಇಲ್ಲ ಮಾಡಲ್ಲ ಆಯ್ತಾ. ಸರಿ, ಲೇಟ್ ಆಗುತ್ತೆ, ಮಲ್ಕೋ. ಗುಡ್ ನೈಟ್, ಬಾಯ್, ಲವ್ ಯು. ಲವ್ ಯು. ಹೋಯ್ತು ಈಗ ನೋಡಿ, ಹೊಡೆದಲ್ಲ ಇಸ್ಕೋ ವಾಪಸ್ಸು. ಬಾಯ್ ಬಾಯ್, ಲವ್ ಯು. ಲವ್ ಯು. ಲವ್ ಯು. ಬಾಯ್ ಬಾಯ್, ಟಾಟಾ. ಬಾಯ್ ಬಾಯ್, ಬಾಯ್ ಮಾಡ್ಬಿಡು. ಗೈಸ್ ಹೆಂಗೆ ಹತ್ಬಿಟ್ಲು ಅಂತ ನೋಡಿದ್ರಲ್ಲ, ಟೈಮ್ ಆಗ್ಬಿಟ್ಟೈತೆ ಗೈಸ್. ಸೊ ನಾನು ಸಿಗ್ತೀನಿ ಗೈಸ್ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್, ಟಾಟಾ, ಸಿ ಯು. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತೀರಿ. ನಮಗಿನ್ನೂ ಹೆಚ್ಚು ಬ್ಲಾಗ್ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗ್ತದೆ. ಬಾಯ್, ಟಾಟಾ, ಸಿ ಯು. ಬಾಯ್ ಮಾಡು. ಬಾಯ್.